ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988 ನ ಸೆಕ್ಷನ್ 3 ನ ಪ್ರಕಾರ ಯಾವುದೇ ವ್ಯಕ್ತಿ ಮೋಟಾರ್ ವೆಹಿಕಲ್ ಅನ್ನ ಪಬ್ಲಿಕ್ ಪ್ಲೇಸ್ ನಲ್ಲಿ ಡ್ರೈವ್ ಮಾಡಬೇಕು ಅಂದಾಗ ಆತ ವ್ಯಾಲಿಡ್ ಮತ್ತು ಎಫೆಕ್ಟಿವ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕು ಮತ್ತು ಆ ಲೈಸೆನ್ಸ್ ಯಾವ ಸ್ಪೆಸಿಫಿಕ್ ಟೈಪ್ ವೆಹಿಕಲ್ ಅನ್ನ ನಡೆಸೋದಕ್ಕೆ ಡ್ರೈವ್ ಮಾಡೋದಕ್ಕೆ ಆಥರೈಸ್ ಮಾಡುತ್ತೋ ಆ ವೆಹಿಕಲ್ ಅನ್ನ ಮಾತ್ರ ಡ್ರೈವ್ ಮಾಡಬೇಕು. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಗಳಾದಂತಹ ಟ್ರಕ್ಸ್, ಬಸ್ಸಸ್ ಇತ್ಯಾದಿಗಳನ್ನ ಡ್ರೈವ್ ಮಾಡೋದಕ್ಕೆ ಅಲೋ ಮಾಡಿಲ್ಲ ಅಂತಂದ್ರೆ ಆ ವೆಹಿಕಲ್ಸ್ ಗಳನ್ನ ಡ್ರೈವ್ ಮಾಡೋ ಹಾಗಿಲ್ಲ. ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಗವರ್ನಮೆಂಟ್ ಅಪ್ರೂವ್ಡ್ ಸ್ಕೀಮ್ಸ್ ಗಳಲ್ಲಿ ನೀವು ಮೋಟಾರ್ ಕ್ಯಾಬ್ ಅಥವಾ ಮೋಟಾರ್ ಸೈಕಲ್ ಅನ್ನ ಪರ್ಸನಲ್ ಯೂಸ್ ಅಥವಾ ರೆಂಟ್ ಗೆ ತೆಗೆದುಕೊಂಡು ಡ್ರೈವ್ ಮಾಡ್ತಾ ಇದ್ರೆ ಈ ಒಂದು ಪ್ರೊವಿಷನ್ ಅಲ್ಲಿ ಅಪ್ಲೈ ಆಗೋದಿಲ್ಲ. ಇಲ್ಲಿ ಇನ್ನೂ ಒಂದು ಎಕ್ಸೆಪ್ಷನ್ ಇದೆ. ಯಾರು ಡ್ರೈವಿಂಗ್ ಲರ್ನರ್ಸ್ ಇರ್ತಾರೆ ಅಥವಾ ಟ್ರೈನೀಸ್ ಇರ್ತಾರೆ ಅವರು ಡ್ರೈವಿಂಗ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ತಗೊಂಡು ಯಾವುದೇ ಲೈಸೆನ್ಸ್ ಇಲ್ಲಾರದೆ ಸೆಂಟ್ರಲ್ ಗವರ್ನಮೆಂಟ್ ನ ಪ್ರಿಸ್ಕ್ರೈಬ್ಡ್ ಕಂಡೀಷನ್ಸ್ ನಲ್ಲಿ ಲರ್ನರ್ಸ್ ಲೈಸೆನ್ಸ್ ಅನ್ನ ಪಡ್ಕೊಂಡು ಯಾವುದೇ ವೆಹಿಕಲ್ ಅನ್ನ ಓಡಿಸಬಹುದು, ಅಂದ್ರೆ ಡ್ರೈವ್ ಮಾಡಬಹುದು.